ಒಂದು ಕ್ವಶನ್ ಆಯ್ತಾ. 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ, ಏನದು? 3 ಕಡೆ ನೀರಿರುತ್ತೆ, ನೆತ್ತಿ ಮೇಲೆ ಬೆಟ್ಟ ಇರುತ್ತೆ, ಏನಿರ್ಬೋದು ಅದು? 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ. ಎಷ್ಟು ಈಸಿ ಗೊತ್ತಾ? ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆರೆನಾ, ಬಾವಿನ, ಸಮುದ್ರ? ನೀ ನಮಗೂ ಗೊತ್ತಾ ಆನ್ಸರು? ಅಷ್ಟು ಈಸಿ ಇದೆ. ಕಣ್ಣಿಗೆ ಬಾಯಿ ನೀರು ಬರ್ತವೆ. ಬಾಯಿ ಮೂಗು ಕಣ್ಣ ಇಲ್ಲ. ಮತ್ತೆ ಬೆಟ್ಟ ಮೂಗು, ಎರಡು ಮೂಗಿನ ನೀರು ಬರ್ತವೆ. ಬೆಟ್ಟ ಇಲ್ಲ. ಮತ್ತೆ ಗೊತ್ತಮ್ಮ, ಗೊತ್ತು. ನಿನಗೂ ಗೊತ್ತು. ಕಣ್ಣಾಗ ನೀರು, ಈಸಿ ಇದೆ. ಕಣ್ಣ ನೀನು ಮುಖ ಬಿಟ್ಟು ಹೋಗಿ, ಮುಖ ಬಿಟ್ಟು ಹೋಗಿ. ಮುಖ ಅಲ್ಲ, ಅದನ್ನ ಬಿಟ್ಟು ಹೋಗಿ. ತಲೆ, ಕಿವಿ, ಬಾಯಿ, ಅದೆಲ್ಲ ಬಿಟ್ಟು ನಮ್ಮ ಬಾಡಿ ಬಿಟ್ಬಿಟ್ಟು ಹೋಗಿ. ಬೇರೆ ಬಾಡಿಯಲ್ಲಿ ಏನಿಲ್ಲ, ನಮ್ಮ ದೇಹದಲ್ಲಿ ಏನೂ ಅಲ್ಲ. ಹೊರಗಡೆನಾ? ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಇದನ್ನೆಲ್ಲ ಮಕ್ಕಳಿಗೆ. ಅದು ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಸ್ಟಾರ್ಟಿಂಗಲ್ಲೇ ಹೇಳ್ಕೊಡ್ತಾರೆ. ಗೊತ್ತಮ್ಮ, ಇವಾಗ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರಲ್ಲ ಚಿಕ್ಕವರು ಎಲ್ಲನೂ ಒಂದೊಂದೇ ಹೇಳ್ಕೊಡ್ತಾ ಇರ್ತಾನೆ, ABCD ಆಗ್ಲ ಹಿಂಗೆ. ಅದಾದ್ಮೇಲೆ ಬೇರೆ ಇನ್ನು ಬೇರೆ ಏನು ಹೇಳ್ಕೊಡ್ಬೋದು? ಅದೆಲ್ಲ ಅದೆಲ್ಲ ಹೇಳ್ಕೊಡ್ತಾರೆ ಸ್ಕೂಲವ್ರಿಗೆ, ಪಾಠ ಹೇಳ್ಕೊಡ್ತಾರೆ. ಪಾಠ ಬುಕ್. ಓಕೆ, ಅದ್ರಲ್ಲಿ ಇನ್ನೂ ಒಂದು ಕ್ಲೂ ಅಂದರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು. ಭೂಮಿನಾ? ಹತ್ತತ್ರನೇ ಇದ್ದೀರಾ. ಭೂಮಿ, ಭೂಮಿ, ಭೂಖಂಡ, ಒಟ್ಟು ಸೋಷಿಯಲ್ ಸೈನ್ಸ್. ಕ್ವಶನ್ ಇನ್ನೊಂದ್ಸಲ ಏನು ಹೇಳಿದ್ರೆ? ನಮ್ಮ ದೇಶ 3 ಭಾಗ ನೀರಿರುತ್ತೆ, 1 ಭಾಗ ನಮ್ಮ ದೇಶ. 3 ಭಾಗ ಮ್ಯಾಪ್ ಅಲ್ಲಿ 3 ಕಡೆ ನೀರು, ನೆತ್ತಿ, ಮೌಂಟ್ ಎವರೆಸ್ಟ್, ಬೆಟ್ಟ. ಗೊತ್ತಾಯ್ತಾ? ಹೆಂಗಿತ್ತಮ್ಮ? ನಮಗೆ ಗೊತ್ತಿರೋ ಕಾಲ ಎಲ್ಲರೂ ನಿಮಗೆ ನಮಗಿಂತ ಮುಂಚೆ ಆನ್ಸರ್ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆನ್ಸರ್ ತಿಳಿಸಿ.